ವೀಕ್ಷಕ ನಮಸ್ಕಾರ. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರ ಪ್ರಕ್ರಿಯೆಗೆ ಮತ್ತೆ ಚಾಲನೆ ಸಿಕ್ಕಿದೆ. ದೆಹಲಿ ನಾಯಕರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದಾರೆ. ಈ ಒಂದು ಅಭಿಪ್ರಾಯ ಸಂಗ್ರಹದ ರಿಪೋರ್ಟ್ ದೆಹಲಿ ನಾಯಕರ ಕೈ ಸೇರಿದೆ. ಬಹುತೇಕ ಮುಂದಿನ ತಿಂಗಳೊಳಗೆ ನಿರ್ಧಾರವಾಗುವುದು ಖಚಿತವಾಗಿದೆ. ಒಂದು ಮೂಲದ ಪ್ರಕಾರ ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನು 2028ರ ವಿಧಾನಸಭೆ ಚುನಾವಣೆವರೆಗೂ ಮುಂದುವರಿಸಲಾಗುತ್ತದೆ ಅಂತ ಕೂಡ ಹೇಳಲಾಗ್ತದೆ. ಚುನಾವಣೆಗೆ ಅಂದ್ರೆ 2028ರ ವಿಧಾನಸಭೆ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇರುವ ಹೊತ್ತಿನಲ್ಲಿ ಬಹುತೇಕ ಹೈಕಮಾಂಡ್ ನಾಯಕರು ಯಾವುದೇ ಬದಲಾವಣೆಗೆ ಮುಂದಾಗುವುದಿಲ್ಲ ಎಂಬ ಮುನ್ಸೂಚನೆ ಕೂಡ ಸಿಗ್ತಿದೆ. ಅಷ್ಟೇ ಅಲ್ಲ, ಇಂಥದ್ದೊಂದು ಭರವಸೆ ಬಿಜೆಪಿ ಕಾರ್ಯಕರ್ತರಲ್ಲಿ, ಬಿಜೆಪಿ ಮುಖಂಡರಲ್ಲಿ, ಬಿಜೆಪಿ ನಾಯಕರಲ್ಲಿ ಕೂಡ ಇದೆ. 2021-2023ರಲ್ಲಿ ಎಡವಟ್ಟಿನಿಂದಾಗಿ ರಾಜ್ಯದಲ್ಲಿ ಬಿಜೆಪಿ ಒಂದಷ್ಟು ಹೀನಾಯ ಪರಿಸ್ಥಿತಿಗೆ ಹೋಗಿತ್ತು. ಅಂಥದ್ದೊಂದು ಎಡವಟ್ಟು ಮತ್ತೆ ಆಗದಂತೆ ಬಿಜೆಪಿಯ ಹೈಕಮಾಂಡ್ ನಾಯಕರು ತುಂಬಾ ನಿಗಾ ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಯ್ದ 30 ನಾಯಕರ ಅಭಿಪ್ರಾಯವನ್ನು ಸಂಗ್ರಹ ಪಡೆದಿದ್ದಾರೆ ದೆಹಲಿಯ ಹೈಕಮಾಂಡ್ ನಾಯಕರು. 2021 ಮತ್ತು 2023ರಲ್ಲಿ ಮಾಡಿದಂತಹ ಎಡವಟ್ಟು ಪುನಃ ಮರುಕಳಿಸದಂತೆ ಬಿಜೆಪಿಯ ಹೈಕಮಾಂಡ್ ನಾಯಕರು ತುಂಬಾ ನಿಗಾ ವಹಿಸಿದ್ದಾರೆ. ಹೀಗಾಗಿ ಬಹುತೇಕ ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಚಿಂತನೆ ನಡೆಸಿದ್ದಾರೆ. ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನು ಹೈಕಮಾಂಡ್ ನಾಯಕರು ಮುಂದುವರಿಸುವುದಕ್ಕೆ 3ರಿಂದ 4 ಕಾರಣಗಳಿವೆ ನೋಡಿ. ಮೊದಲನೇದಾಗಿ 2021 ಜೂನ್ 21ರಂದು BS ಯಡಿಯೂರಪ್ಪ ಅವರನ್ನು ಅಧಿಕಾರಾವಧಿಯಿಂದ ಕೆಳಗಿಳಿಸಲಾಯಿತು. ಏಕಾಏಕಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಅಷ್ಟೇ ಅಲ್ಲ, 2023ರ ಚುನಾವಣೆಯಲ್ಲಿ ಅವರನ್ನು ಕಡೆಗಣಿಸಲಾಯಿತು. ಈ ಒಂದು ವಿಷಯ ಇದೆಯಲ್ಲ, ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರನ್ನು ಕಡೆಗಣಿಸಲಾಗುತ್ತದೆ ಅಂತ ನೆರೆಟಿವ್ ಅನ್ನು ಕಾಂಗ್ರೆಸ್ ಸೃಷ್ಟಿ ಮಾಡಿತು. ಅಷ್ಟೇ ಅಲ್ಲ, ಅದು ಆಗಿದ್ದು ಕೂಡ ಹೌದು. 2021ರಲ್ಲಿ BS ಯಡಿಯೂರಪ್ಪ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಅದೇ ರೀತಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಒಂದಷ್ಟು ಕಡೆಗಣಿಸಲಾಯಿತು ಎಂಬ ಮಾತುಗಳು ಕೂಡ ಕೇಳಿಬಂದವು. ನೋಡಿ, ಏಕಾಏಕಿ ಉತ್ತಮವಾಗಿ ಆಡಳಿತ ಮಾಡುತ್ತಿದ್ದಂತ BS ಯಡಿಯೂರಪ್ಪ ಅವರನ್ನು ಏಕಾಏಕಿ ಕೆಳಗಿಳಿಸಿದ್ದರಿಂದ ಬಹುತೇಕ ಲಿಂಗಾಯತ ಸಮುದಾಯ ಬಿಜೆಪಿ ವಿರುದ್ಧ ಮುನಿಸಿಕೊಂಡಿತ್ತು. ಈ ಮುನಿಸನ್ನು ಹಿಡಿದುಕೊಂಡು ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದಲ್ಲಿ ನೆರೆಟಿವ್ ಅನ್ನು ಸೃಷ್ಟಿ ಮಾಡಿತು. ಅದೇನಪ್ಪ ಅಂದ್ರೆ ಬಿಜೆಪಿ ಲಿಂಗಾಯತರ ವಿರೋಧಿ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರನ್ನು ಕಡೆಗಣಿಸಲಾಗಿದೆ. ನೋಡಿ, ಬಿಜೆಪಿಯನ್ನು ಕಟ್ಟಿ ಬೆಳೆಸಿದವರು, 2 ಬಾರಿ ಅಧಿಕಾರಕ್ಕೆ ತಂದವರು ಯಾರಂದ್ರೆ ಅದು BS ಯಡಿಯೂರಪ್ಪನವರು. ಅವರನ್ನೇ ಪಕ್ಷದಲ್ಲಿ ಕಡೆಗಣಿಸಲಾಗಿದೆ. ಲಿಂಗಾಯತರನ್ನು ಬಿಜೆಪಿಯಲ್ಲಿ ಕಡೆಗಣಿಸಲಾಗ್ತದೆ ಎಂಬ ನೆರೆಟಿವ್ ಅನ್ನು ದೊಡ್ಡ ಮಟ್ಟದಲ್ಲಿ ಸೃಷ್ಟಿ ಮಾಡಿತ್ತು, ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿತ್ತು. ಇದರಿಂದಾಗಿ ಬಹುತೇಕ ಲಿಂಗಾಯತ ಸಮುದಾಯ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪರ ನಿಲ್ಲದೆ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದರಿಂದ ಕಾಂಗ್ರೆಸ್ 136 ಸ್ಥಾನಗಳು ಗೆಲ್ಲುವುದಕ್ಕೆ ಸಾಧ್ಯವಾಯಿತು. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ 39 ಲಿಂಗಾಯತ ಶಾಸಕರು ಗೆಲುವು ಸಾಧಿಸಿದ್ರು. ಪ್ರತಿ ಬಾರಿಯೂ ಕೂಡ BS ಯಡಿಯೂರಪ್ಪ ಅವರ ಕಾರಣದಿಂದಾಗಿ ಲಿಂಗಾಯತ ಸಮುದಾಯ ಬಿಜೆಪಿಗೆ ವೋಟ್ ಹಾಕ್ತಿತ್ತು, ಬಿಜೆಪಿ ಬೆಂಬಲಕ್ಕೆ ನಿಲ್ತಿತ್ತು. ಆದ್ರೆ ಯಾವಾಗ BS ಯಡಿಯೂರಪ್ಪ ಅವರನ್ನು ಕೆಳಗಿಳಿಸಲಾಯಿತೋ ಆವಾಗ ಬಹುತೇಕ ಬಿಜೆಪಿ ವಿರುದ್ಧ ಲಿಂಗಾಯತ ಸಮುದಾಯ ಮುನಿಸಿಕೊಂಡಿತ್ತು. ಇದರ ಪರಿಣಾಮವಾಗಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೀನಾಯ ಸೋಲು ಆಯಿತು. ಅದೇ ರೀತಿ ನೋಡಿ, BY ವಿಜಯೇಂದ್ರ ಅವರನ್ನು ಹೈಕಮಾಂಡ್ ನಾಯಕರು ಯಾಕೆ ಬದಲಾಯಿಸುವುದಿಲ್ಲ, ಯಾಕೆ ಅವರನ್ನು ಮುಂದುವರಿಸುತ್ತಾರೆ, ಯಾಕೆ ಅವರನ್ನು 2028ರ ವಿಧಾನಸಭೆ ಚುನಾವಣೆವರೆಗೆ ಮುಂದುವರಿಸುವುದಕ್ಕೆ ಒಂದು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಅಂದ್ರೆ ನೋಡಿ, ಈಗಾಗಲೇ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ನೇತೃತ್ವವನ್ನು ಕೊಡಲಾಗಿತ್ತು. ಅಂದ್ರೆ 2023ರ ವಿಧಾನಸಭೆ ಚುನಾವಣೆಯ ನೇತೃತ್ವ ಅಂದಿನ ಸಿಎಂ ಆಗಿದ್ದ ಬಸವರಾಜ ಬೊಮ್ಮಾಯಿ ಅವರು ವಹಿಸಿಕೊಂಡಿದ್ರು. ಆದ್ರೆ ಆ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಒಂದು ಕಳಪೆ ಸಾಧನೆ ಮಾಡಿತ್ತು. ಅಂದ್ರೆ ಲಿಂಗಾಯತ ಸಮುದಾಯ ಕೂಡ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿಲ್ಲ. ನೋಡಿ, ಲಿಂಗಾಯತ ಸಮುದಾಯದ, ವೀರಶೈವ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಅಂದ್ರೆ ಅದು BS ಯಡಿಯೂರಪ್ಪ. ಅದು ಬಿಟ್ರೆ ಈಗ ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ. ತಮ್ಮ ಮುಂದಿನ ನಾಯಕ BY ವಿಜಯೇಂದ್ರ ಅಂತ ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ ಒಂದು ವಿಶ್ವಾಸವನ್ನು ಇಟ್ಟುಕೊಂಡಿದೆ. ಹೀಗಾಗಿ ಬಹುತೇಕ
BY ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ನಾಯಕರು ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡಿದ್ದಾರೆ. ಅವರನ್ನೇ 2028ರ ವಿಧಾನಸಭೆ ಚುನಾವಣೆವರೆಗೆ ಮುಂದುವರಿಸುವ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡಿದ್ದು ಮುಂದಿನ ತಿಂಗಳೊಳಗೆ ಬಹುತೇಕ ಅಂತಿಮಗೊಳ್ಳುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರಿಗೆ ಪಕ್ಷದ ನೇತೃತ್ವವನ್ನು ವಹಿಸಲಾಗಿತ್ತು. ಆದರೆ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಹೀನಾಯವಾಗಿ ಸೋಲನ್ನು ಅನುಭವಿಸಿತ್ತು. ಹೀಗಾಗಿ ವಿಜಯೇಂದ್ರ ಅವರನ್ನು ಬಿಟ್ರೆ ಪರ್ಯಾಯ ಯಾರು ನೋಡಿ. ಇಲ್ಲಿ ಬಹುತೇಕ ರಾಜ್ಯದ ಅತಿ ದೊಡ್ಡ ಸಮುದಾಯವಾಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬಹುತೇಕ ರಾಜ್ಯಾಧ್ಯಕ್ಷ ಸ್ಥಾನ ಇಲ್ಲವೇ ವಿರೋಧ ಪಕ್ಷ ನಾಯಕನ ಸ್ಥಾನ ಕೊಡಲೇಬೇಕು. ಹೀಗಾಗಿ ದೊಡ್ಡ ಹುದ್ದೆಯನ್ನು ನೀಡದಿದ್ರೆ ಬಹುತೇಕ ಈ ಸಮುದಾಯದ ಮತದಾರರನ್ನು ಸೆಳೆಯುವುದು ಕಷ್ಟವಾಗುತ್ತೆ. ಅದೇ ರೀತಿ ಚುನಾವಣೆಗೆ ಹತ್ತಿರ ವೇಳೆ ಒಂದು ವೇಳೆ ದುಡುಕಿನ ನಿರ್ಧಾರ ಕೈಗೊಂಡರೂ ಕೂಡ ಅದು ಮುಂದಿನ ಚುನಾವಣೆಯಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ದುಡುಕಿನ ನಿರ್ಧಾರಕ್ಕೆ ಅಥವಾ 2023ರಲ್ಲಿ ಅಥವಾ 21ರಲ್ಲಿ ಮಾಡಿದಂತ ಎಡವಟ್ಟು ಬಿಜೆಪಿ ಹೈಕಮಾಂಡ್ ನಾಯಕರು ಮತ್ತೊಮ್ಮೆ ಮಾಡಲಾರರು ಎಂದು ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದು ವಿಶ್ಲೇಷಣೆ ಕೇಳಿ ಬರ್ತಿದೆ. ಅದೇ ರೀತಿ BY ವಿಜಯೇಂದ್ರ ಅವರನ್ನು ಯಾಕೆ ಬದಲಾವಣೆ ಮಾಡುವುದಿಲ್ಲ ಅಂದ್ರೆ ನೋಡಿ, ಪಕ್ಷದ ಭವಿಷ್ಯ ಅಂದ್ರೆ ಅದು ಎರಡನೇ ಹಂತದ ಎರಡನೇ ತಲೆಮಾರಿನ ನಾಯಕರ ಮೇಲೆ ಪಕ್ಷದ ಭವಿಷ್ಯ ಇವತ್ತು ನಿಂತಿದೆ. ನೋಡಿ, ಇವತ್ತು ವಿಶ್ವದ ಅತಿ ದೊಡ್ಡ ಪಾರ್ಟಿ ಬಿಜೆಪಿ, ವಿಶ್ವದ ಅತಿ ದೊಡ್ಡ ಪಾರ್ಟಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದು ಬಹುತೇಕ 45 ವಯಸ್ಸಿನ ಯುವಕ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಅದು ಆಶ್ಚರ್ಯ ಪಡಲೇಬೇಕು. ಅಷ್ಟೇ ಅಲ್ಲ, ಅದು ವಿಶ್ವದ ಅತಿ ದೊಡ್ಡ ಪಾರ್ಟಿ ಕೂಡ ಹೌದು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಂತ ನೇತೃತ್ವ ವಹಿಸುವಂತಹ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ಬಹುತೇಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಏನು ಆಲೋಚನೆ ಮಾಡ್ತಿದ್ದಾರಪ್ಪ ಅಂದ್ರೆ ಪಕ್ಷದ ಭವಿಷ್ಯ ಗಟ್ಟಿಯಾಗಿರ್ಬೇಕು, ಮತ್ತೆ ದೇಶದಲ್ಲಿ ಅಧಿಕಾರ ಹಿಡಿಬೇಕು, ರಾಜ್ಯಗಳಲ್ಲಿ ಅಧಿಕಾರ ಹಿಡಿಬೇಕು, ಪಕ್ಷದ ಸಂಘಟನೆ ನೆಲೆ ವಿಸ್ತರಣೆ ಆಗ್ಬೇಕಂದ್ರೆ ಯುವಕರಿಗೆ ಅಧ್ಯಕ್ಷ ಸ್ಥಾನ, ಆಯಾಕಟ್ಟಿನ ಉನ್ನತ ಸ್ಥಾನಗಳನ್ನು ನೀಡಬೇಕು ಎಂಬುದನ್ನು ಅವರು ಮನಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಬಿಜೆಪಿಯ ಹೈಕಮಾಂಡ್ ನಾಯಕರು 45 ವಯಸ್ಸಿನ ಬಿಹಾರ್ ಮೂಲದ ಶಾಸಕನಿಗೆ, ಬಿಹಾರ್ ಮೂಲದ ಇಂದಿನ ಸಚಿವನಿಗೆ ನಿತಿನ್ ನಬೀನ್ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಕಟ್ಟಿದ್ದಾರೆ. ಬಹುತೇಕ ಇದೇ ಕೂಡ ಒಂದು ಸಿಗ್ನಲ್ ಕೊಡುತ್ತೆ ದೇಶಾದ್ಯಂತ. ಅದೇನಪ್ಪ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅದೇ ರೀತಿ ಅಮಿತ್ ಶಾ ಅವರು ಮುಂಬರುವ ದಿನಗಳಲ್ಲಿ ಬಹುತೇಕ ರಾಜ್ಯ ಘಟಕಗಳಲ್ಲಿ ಯುವಕರಿಗೆ ಹೊಣೆ ಹೊರಿಸುವ ಒಂದು ಜವಾಬ್ದಾರಿಯನ್ನು ಮತ್ತೆ ಹೊಣೆಗಾರಿಕೆಯನ್ನು ನಿರ್ವಹಿಸುವ ಕುರಿತು ಮತ್ತು ಅವರ ಪ್ರತಿಭೆ, ವರ್ಚಸ್ಸು, ಸಂಘಟನಾ ಬಲ, ಚತುರತೆ ಎಲ್ಲವನ್ನು ಗುರುತಿಸುವ ಒಂದು ಏಕೈಕ ಮಾರ್ಗದಿಂದಾಗಿ ಇವತ್ತು ಬಿಜೆಪಿಯ ಹೈಕಮಾಂಡ್ ನಾಯಕರು ಯುವ ನಾಯಕತ್ವಕ್ಕೆ ಯುವ ನಾಯಕತ್ವಕ್ಕೆ ಮಣೆ ಹಾಕುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹುತೇಕ BY ವಿಜಯೇಂದ್ರ ಅವರು 2028ರ ವಿಧಾನಸಭೆ ಚುನಾವಣೆವರೆಗೂ ಮುಂದುವರಿಯುವುದು ಪಕ್ಕಾ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.